ಯಾವುದ್ರೆ ಆಗ್ಬೇಕಾ ಬದಲಾವಣೆ ಮಾಡ್ಬೇಕು. ಯಾಕೆ ಎಲ್ಲಿವರೆಗೆ ಕಾಯ್ದ ಗೊಂದಲ ಇದೆ, ಮಂತ್ರಿಮಂಡಲ ಇದೆ, ಅಧ್ಯಕ್ಷ ಸ್ಥಾನ ಇದೆ, ಇದನ್ನು ಬೇಗ ಇತ್ಯರ್ಥಿ ಅಲ್ಲಿವರೆಗೆ ನನ್ನ ಲೆಕ್ಕಲೆ ವೇಟ್ ಮಾಡೋದು ಅವಶ್ಯಕತೆಯೂ ಇಲ್ಲ. ಅದು 4 ತಾರೀಕು ಏನಾರು ಆಗುತ್ತೆ, ರಿಸಲ್ಟ್ ನಮ್ಮ ಪರವಾಗಿ ಬರ್ಬೋದು, ಬರದೇ ಇರ್ಬೋದು, ಬರ್ತೈತೆ ನಮ್ಮ ಪರವಾಗಿ. ಅಲ್ಲಿವರೆಗೆ ನಾವು ವೇಸ್ಟ್ ಮಾಡದೆ ಟೈಮು ಇದನ್ನು ನಾವು ಯಾವುದ್ರೆ ಅಲ್ಲ ಬದಲಾವಣೆ ಆಗೋದು ಅನಿವಾರ್ಯ ಕೂಡ ಇದೆ. ಪಕ್ಷದಲ್ಲಿ ಮಂತ್ರಿಮಂಡಲ ವಿಸ್ತರಣೆ ಆಗಬೇಕಲ್ಲ. 30 ತಿಂಗಳಾದ್ಮೇಲೆ ಮಾಡ್ತೇಳಿ 30 ತಿಂಗಳು ದಾಟಿ ಹೋಯ್ತು. ಈಗ ಇನ್ನೂ 4 ಖಾಲಿ ಇದೆ. ಆದಷ್ಟು ಬೇಗ ನಮ್ಮ ಪಕ್ಷದವರು ಅದ್ರ ಬಗ್ಗೆ ಗಮನ ಹರಿಸ್ಬೇಕಲ್ಲ, ಅದಷ್ಟೇ. ಎರಡೂ ಬೋತ್ರೆ, ಎರಡೂ ಮಾಡ್ತಾರೆ. ಶಾಸಕರ ಕಡೆಯಿಂದ ಕಾರ್ಯಕರ್ತರವರೆಗೂ ತಮ್ಮ ಏನು ಹುದ್ದೆಗಳನ್ನು ನೀಡ್ತಾ ಇಲ್ಲ ಕಾಂಗ್ರೆಸ್ ಪಕ್ಷ, ಸಮಾಧಾನ ಇದರಾಗೆ ನಿಗಮ ಮಂಡಳಗಳು ಇರ್ಬೋದು ಅಥವಾ ಮಂತ್ರಿ ಮಂಡಳಗಳು, ಇದಕ್ಕೇನಾದರೂ ಪಕ್ಷ ಹೈಕಮಾಂಡ್ ಏನಾದರೂ ವಿಚಾರ ಮಾಡ್ತಾ ಇದ್ದಾರೆ? ಅದನ್ನೇ ಹೇಳಿದ್ರಲ್ಲ, ಅದನ್ನೇ ಬೇಗ ಇತ್ಯರ್ಥಿ. ಅದು ಮಂತ್ರಿಮಂಡಲ ಬಂತು, ಅಧ್ಯಕ್ಷ ಬಂತು, ನಮ್ಮಲ್ಲಿರೋ ಗೊಂದಲ ಬಂತು. ನೀವು ಹೇಳಿದಂಗೆ 900 ಜನ ವೇಟಿಂಗ್ನಲ್ಲಿದ್ದಾರೆ. ಬೋರ್ಡ್ ಕಾರ್ಪೊರೇಷನ್ಗೆ 900 ಜನಕ್ಕೆ ಮಾಡಬೇಕು. ಅದನ್ನು ಸೇರೇ ಮಾಡಬೇಕು. ಎಲ್ಲನೂ ಬೇಗ 4ನೇ ತಾರೀಕು ನಾವು ವೇಟ್ ಮಾಡೋದು ಅವಶ್ಯಕತೆ ಇಲ್ಲ. ಆದಷ್ಟು ಬೇಗ ಇತ್ಯರ್ಥಿ ಮಾಡಿದ್ರೆ ಕಾರ್ಯಕರ್ತರು ಖುಷಿ ಆಗ್ತಾರೆ. ಅದು ಗೊತ್ತಿಲ್ಲ ಅದು ಏನಾಗ್ತದೆ. ಅದು ಅವ್ರ ವೈಯಕ್ತಿಕವಾದ ವಿಚಾರ, ಅವ್ರಿಗೆ ಬಿಟ್ಟಿದ್ದು. ಅದು ಅದ್ರ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ. ಹೇಗಿರಬೇಕು, ಏನಿರಬೇಕು ಅನ್ನೋದು ಅವ್ರವ್ರ ಬಿಟ್ಟದ್ದು, ಅದು ಅವ್ರಿಗೆ. ಅದ್ರ ಬಗ್ಗೆ ನಾವು ಹೇಳೋಕ್ಕಾಗಲ್ಲ. ಈಗ ಬಾಗಲಕೋಟೆ ಉಪಚುನಾವಣೆಯಲ್ಲಿ ಬೆಳಗಾವಿ ಜಿಲ್ಲೆಯ ಬಿಜೆಪಿ ನಾಯಕರು ಪ್ರಚಾರ ಅದರ ಪ್ರಚಾರಕ್ಕಿಂತ ಸತೀಶ್ ಜಾರಕಿಹೊಳಿ ಅವ್ರನ್ನ ಬೇಯೋದ್ರಲ್ಲಿ, ಅವರನ್ನ ಟೀಕೆ ಮಾಡೋದ್ರಲ್ಲಿ ಮಗ್ನ ಆಗಿದ್ರು. ಯಾಕೆ ಇಷ್ಟು ಪ್ರೀತಿ ಅಂತ? ಅದು ಬೇಕು, ನಮ್ಮನ್ನ ಎಚ್ಚರ ಮಾಡೋರು ಬೇಕು. ಈಗ ಅವರು ನಮ್ಮನ್ನು ಬೈದ್ರಂತ ಖುಷಿ ಪಡ್ತಾರೆ, ನಮಗೂ ಅವ್ರು ಎಚ್ಚರ ಮಾಡ್ತಾರೆ. ನಾವೇನು ತಪ್ಪಿದ್ದನ್ನು ತೋರಿಸ್ತಾರೆ, ಅವರು ಸರಿ ಮಾಡ್ಕೊಳಕ್ಕೆ ನಮಗೆ ಅವಕಾಶ ಕೊಡ್ತಾರೆ. ಒಂದು 3-4 ಯೂಟ್ಯೂಬ್ ಚಾನಲ್ದವ್ರ ದಿವಸ ತೋರಿಸ್ತಿರ್ತಾರೆ. ಅವ್ರು ಖುಷಿ ಪಡ್ತಿರ್ತಾರೆ. ಅದರ ತಪ್ಪುಗಳನ್ನು ನಾವು ಹುಡುಕಿ ನಾವು ಸರಿ ಮಾಡ್ಕೊತಾ ಇರ್ತೀವಿ. ಅವ್ರು ಬೇಕೇ ಬೇಕು. ಅವ್ರು 3-4 ಮಂದಿ ಯೂಟ್ಯೂಬ್ ಚಾನಲ್ದವ್ರ ದಿವ್ಸಕ್ಕೆ 3 ಸಲ ಹಾಕ್ತಾರೆ ಹೊಸ ಅವರು. ಯಾರು ಸಂಬಳ ಕಳೆದ್ರೂ ಹಿಂಗೆ ಕಳೆದು ಅವ್ರು ಜಾರಕಿಹೊಳಿ ಮ್ಯಾಗ ಹೇಳಿದ್ರು ಅದನ್ನು ಹೇಳ್ತಾರೆ. ಅವರು ಅಲ್ಲಿ ಯಾರು ಎಡಿ ಬಿದ್ದರೂ ಇದು ಬಹುಶಃ ಜಾರಕಿಹೊಳಿ ಸಂಬಂಧ ಇರಬೇಕು ಅಂತ ಹಿಂಗೆ ವ್ಯಾಖ್ಯಾನ ಮಾಡ್ತಾರೆ. ಸೊ ಅವ್ರು ಎಂತಿದ್ದಾರೆ ಅಂದ್ರೆ ನಾವು ಅವ್ರಿಗೆ ಡ್ಯಾಮೇಜ್ ಮಾಡ್ತಾ ಇರ್ತಿದ್ರೆ ಡ್ಯಾಮೇಜ್ ಅಲ್ಲ, ನಮ್ಮನ್ನು ಅಲರ್ಟ್ ಮಾಡ್ತಾರೆ ಅವರು. ಅದ್ರ ಬಗ್ಗೆ ಏನು ಹೇಳೋದು ಏನೋ ಅವಶ್ಯಕತೆ ಏನು ಹೇಳ ಅವ್ರಿಗೆ. ಈಗ ಅವ್ರು ತಿಳಿದ ಏನೋ ಸ್ಟೇಟ್ಮೆಂಟ್ ಕೊಟ್ಟರೆ ನಾವು ಕೊಡೋಕ್ಕಾಗೋಲ್ಲ. ಈಗ ಅವರು ಕಿಶಾಕ್ ಕಲ್ಲಿಟ್ಟು ಹೋಗಿ ಕೂತಿರ್ತಾರೆ. ಅವ್ರು ಒಟ್ಟು ಕಲ್ಲು ಹೋಗ್ಯಾರ, ಅವರು ಕಲ್ಲು ಹೋಗಿದ ಕೆಲಸ ಅಟ್ಟಾದ. ಈಗ ನಮಗೆ ಅದಕ್ಕೆ ಅದ್ರ ಅವಶ್ಯಕತೆ ಇಲ್ಲ. ಈಗ ಅವ್ರು ಏನು ಹೇಳಿದ್ರು ಕೂಡ ನಾವು ಹೆಚ್ಚಿಗೆ ಡೆವಲಪ್ ಆಗತ್ತಲ್ಲ, ಕಡಿಮೆನಾಗಿಲ್ಲ. ಅವ್ರು ನಮ್ಮನ್ನು ವೀಕ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಾವು ಯಾವಾಗ ವೀಕ್ ಆಗಿಲ್ಲ, ಅವರ ಸಜೆಷನ್ದಿಂದ ನಾವು ಮತ್ತೆ ಬೆಳಿತೀವಿ, ಅಲರ್ಟ್ ಆಗ್ತೀವಿ. ಸಮಾಜದಲ್ಲಿ ಶ್ರೀರಾಮುಲು ದೊಡ್ಡವರು ಅಥವಾ ಸತೀಶ್ ಜಾರಕಿಹೊಳಿ ದೊಡ್ಡವರು ಅನ್ನುವಂಥದ್ದು ಚರ್ಚೆ ಶುರುವಾಗಿದೆ. ಯಾಕಂದ್ರೆ ಮುಂದೆ ಬೆಳೆಯುವಂಥ ಸಂಕೇತ ಏನು ಅಂತ ಹತ್ರ ಅವಶ್ಯಕತೆ ಇಲ್ಲ. ಅದ್ಯಾಕೆ ಈಗ ಏನು ಅವಶ್ಯಕತೆ ಇರೋ ಏನು ಮಾಡೋದು? ಅವ್ನು ತೊಗೊಂಡು ಏನು ಮಾಡೋರು? ಅವನು ನಮಗೇನು ಸಂಬಂಧ? ಅದು ಹೇಳ್ಬೇಕು. ಆದ್ರೆ ಆಯ್ತು, ಈಗ ಅವ್ರ ಕಾಲ ಇತ್ತು, ಅವ್ರ ಆಯ್ತು. ಈಗ ನಮ್ಮ ಕಾಲ, ಕುರ್ಚಿ ಕಾಲ ಒಂದು ಕಾಲ ಇತ್ತು. ಈಗ ಒಂದಿಲ್ಲ ಸತೀಶ್ ಜಾರಕಿಹೊಳಿ ಕಾಲಿದು, ಮುಂದೆ ನಾಳೆ ಯಾರ್ದು ಮತ್ತೊಬ್ರಿಗೆ ಕಾಲು ಬರ್ತೈತೆ. ಈಗ ಹಳೇದು ಯಾವುದೋ ಹೇಳಿದ ಅದನ್ನು ಹೇಳ್ಕೊತ ಕೂತ್ರೆ ಆಗೋಲ್ಲ. ಬದಲಾವಣೆ ಆಗ್ತಿರ್ತದೆ.
ಮಾಡಿರ್ಬೋದು, ಅವ್ರ ಕಾಲಿದ್ದಾಗ ಅವ್ರು ಮಾಡಿರ್ಬೋದು. ಪಾರ್ಟಿಗೆ ಇಲ್ಲ ಅಂತಾರೆ. ಶಂಕರನಾಥ್ ಮಾಡ್ಯಾರ, ಸಿದ್ದಾಳ್ ಅವ್ರು ಮಾಡ್ಯಾರ, US ಕೋಜುಲಿ ಅವ್ರು ಮಾಡ್ಯಾರ. ಆಯಾ ಕಾಲದಾಗ ಮಾಡಿರ್ತಾರೆ, ಇಲ್ಲ ಅಂತ ಹೇಳಿಕ್ಕಾಗಲ್ಲ. ಈಗ ಇವತ್ತಿನ ಕಾಲಿಗೆ ಡಾಲರು ರುಪೀಸು ಹೆಚ್ಚು ಕಮ್ಮಿ ಆಗ್ತದಲ್ಲ, ಅದಕ್ಕೆ ಹಂಗಿದ ಡಾಲರ್ಗೆ ಹೆಚ್ಚಾಗಿರ್ತೈತಿ ಈಗ, ಹಂಗೆ ಹೇಳೋಕ್ಕಾಗೋಲ್ಲ.